ಹಾಯ್ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಂಗಳವಾರ ನನ್ನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಮಂಗಳವಾರ ಆಲ್ರೆಡಿ ಪೂಜೆ ಆಗಿತ್ತು. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ದೆ, ಹಾಗೆ ಟಿಫನ್ ಕೂಡ ಆಗಿತ್ತು. ಸೊ ಈಗ ನೋಡ್ತಿದ್ದೀರಾ, ಪೂಜೆ ಎಲ್ಲ ಮುಗಿಸಿದ್ದೆ. ಪೂಜೆ ಆದ ನಂತರ ಮನೆ ನೋಡಲಿಕ್ಕೂ ಕೂಡ ಸುಂದರವಾಗಿ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಗಳು ಸ್ನಾನ ಮಾಡಿ ಮಲಗಿದ್ಲು. ಸೊ ಈ ನಡುವೆ ನಾನು ಮಧ್ಯಾಹ್ನದ ಊಟ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನದ ಊಟಕ್ಕೆ ನಾನು ಬೀನ್ಸ್ ಪಲ್ಯ ಹಾಗೂ ಚಪಾತಿ, ಮಜ್ಜಿಗೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಒಂದು ಕಡಾಯಿಗೆ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಕರಿಬೇವು ಮರ್ತಿದ್ದೆ, ಸೊ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಟೊಮ್ಯಾಟೊನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಗೂ ಸಾಂಬಾರು ಪೌಡರ್ನ ಸೇರಿಸಿ, ಸೊ ಸಾಂಬಾರು ಪೌಡರ್ ನಾನು ಮನೆಯಲ್ಲೇ ಮಾಡಿಕೊಂಡಿದ್ದೆ. ಸೊ ಅದೇನ ನಾನು ಪಲ್ಯಗೆ ಹಾಕ್ಕೊಳ್ತಿದ್ದೀನಿ. ನನ್ನೆಲ್ಲ ಪಲ್ಯಗಳಿಗೂ ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ನೇ ನಾನು ಹಾಕೋದು. ಸೊ ಇದರಿಂದ ರುಚಿ ಹೆಚ್ಚಾಗುತ್ತೆ ಅಂತ. ಸೊ ಕಟ್ ಮಾಡಿರೋಂಥ ಬೀನ್ಸನ್ನ ಈಗ ಆ ಮಸಾಲೆಗೆ ಸೇರಿಸ್ಕೊಳ್ತಿದ್ದೀನಿ. ಸೊ ಈಗ ಮಸಾಲೆ ಎಲ್ಲ ನೀಟಾಗಿ ತಾಗುವಂತೆ ಬೀನ್ಸಿಗೆ ಕಲಿಸ್ತೀನಿ. ಈಗ ಒಂದು ಕಪ್ಪು ನೀರನ್ನು ಹಾಕಿ ಮೇಲೆ ಒಂದಿಷ್ಟು ಕೊತ್ತಂಬರಿನ ಕಟ್ ಮಾಡಿ ಹಾಕಿ, ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದ್ರೆ ಮುಗೀತು. ಸೊ ಈ ಕಡೆ ರೈಸ್ ಕೂಡ ಇಟ್ಟಿದ್ದೆ. ಸೊ ಈಗ ರೈಸು ಮತ್ತು ಪಲ್ಯ ಎರಡೂ ರೆಡಿ ಆಯಿತು. ಸೊ ಈಗ ಮಜ್ಜಿಗೆ ಸಾರಿಗೆ ಬೇಕಾದ ಬೆಳ್ಳುಳ್ಳಿ ಹಾಗೂ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಗೂ ಎಲ್ಲವನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು, ಸೊ ರುಬ್ಬಿರೋಂಥ ಪೇಸ್ಟನ್ನು ಹಾಕಿ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಮಜ್ಜಿಗೆನ ಸೇರಿಸಿ ಆದರೆ ಮುಗೀತು. ಮಜ್ಜಿಗೆ ಸಾರು ಕೂಡ ರೆಡಿ ಆಯಿತು. ಹಾಗೆ ಚಪಾತಿ ಕೂಡ ಬೇಯಿಸ್ಕೊಳ್ತಿದ್ದೀನಿ. ಚಪಾತಿ ಲಟ್ಸಿಟ್ಕೊಂಡಿದ್ದೆ, ಚಪಾತಿ ಕೂಡ ಬೇಯಿಸಿದರೆ ಸೊ ಚಪಾತಿ ಕೂಡ ಆಯಿತು. ಹಾಗೆ ನನ್ನ ಮಗಳಿಗೂ ಕೂಡ ನಾನು ಗಟ್ಗೆನ ಮಾಡಿಟ್ಟಿದ್ದೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.